NTR ಫುಲ್ ಡಾಮಿನೇಟಿಂಗ್. ಜೈ NTR. NTR ಪಾತ್ರ ಮಾತ್ರ ಸೂಪರ್ ಆಗೈತೆ. ಆದ್ರೂ ಮಾತ್ರ NTR ಚಿಂದಿ ಸಕಲೈತೆ. ಇಬ್ಬರಿಗೂ ಸೇಮ್ ಟು ಸೇಮ್ ಇದೆ ಬ್ರೋ, ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಫೈಟಿಂಗ್ ಇದೆ. ಬಸ್ ಚೆನ್ನಾಗಿದೆ. ಓಕೆ, ಯಾರಿಗೂ ಹೆಚ್ಚು ಕಡಿಮೆ ಅಂತ ಏನು ಮಾಡಿಲ್ಲ. ನಾರ್ಮಲ್ ನಮ್ಮ ಟಾಲಿವುಡ್ ಹೀರೋಸ್ ಬಾಲಿವುಡ್ ಹೋದಾಗ ಒಂದು ಅನ್ಯಾಯ ಅಂತ ಆಗ್ತಿರ್ತದೆ, ಸರಿಯಾಗಿ ತೋರಿಸಲ್ಲ ಮಾಡಲ್ಲ. ಇದರಲ್ಲಿ ಈಕ್ವಲ್ ಆಗಿ ತೋರಿಸಿದ್ದಾರೆ. ಇದು ಹೃತಿಕ್ ರೋಷನ್ ಹೀರೋ ಅಲ್ಲ, NTR ಹೀರೋ ಅಲ್ಲ, ಇಬ್ರು ಹೀರೋಗಳೇ. ಇಬ್ರು ಚೆನ್ನಾಗಿದ್ದಾರೆ. ಯಾರು ಲಾಸ್ಟ್ ಅಲ್ಲಿ ಯಾರು ಸಾಯೋದಿಲ್ಲ, ಯಾರು ಬದುಕೋದಿಲ್ಲ, ಇಬ್ರು ಚೆನ್ನಾಗಿರ್ತಾರೆ. గడ్డపైన NTR అడ్డపడింది. జై NTR. నిజంగా కాదు ఎగరేయచ్చు. ఎక్స్పెక్టేషన్ ఇంకా ఎక్కువగా ఉంది. సూపర్. బెస్ట్ ఉంది. మేము ఎక్స్పెక్ట్ చేసినట్టు ఇంకా ఎక్కువగా ఉంది. మేము హిందీ సినిమా కాబట్టి హిందీ డైరెక్టర్ అందులో ఉండదు అనుకున్నాము. NTR అన్నది బెస్ట్ ఇచ్చాడు. NTR ఫ్యాన్స్ పక్కా కాదు ఎగరేసుకోవచ్చు. సూపర్ ఉంది సినిమా. ఈసారి 2 ఎగరేశారు దాన్ని, పక్కా దానికి ప్రూవ్ చేశాడు. అన్న ప్రీ రిలీజ్ ఈవెంట్ అని చెప్పాడు, దాన్ని ప్రూవ్ చేశాడు. 2 కాలం ఎగరేయడానికి ఒక కారణం ఉంటుంది అనేసి. ఎగ్జాక్ట్గా ఉంది. పిచ్చగోది సినిమా చూడొచ్చు. 4.5. చాలా బాగుందన్న. ఇంకోటి ఏమంటే చాలా రోజులు ఆయన యాక్టింగ్ డైరెక్టర్ తొక్కేసినారు యాక్చువల్ కంటే. ఇప్పుడైతే మంచి క్యారెక్టర్ పడింది. చాలా బాగుంది అసలు. సూపర్. యాక్షన్ సీన్స్ అయితే సూపర్ ఉంది. ಎಕ್ಸ್ಪ್ಲೋರ್ ಮಾಡಬೇಕಾಗ್ತದೆ ಅಷ್ಟೇ. ಅಂಡ್ ಮೇಯ್ನು ಆರಾಮಾಗಿ ಬಂದು ಫಿಲಮ್ ನೋಡ್ಬೋದು. ಸೂಪರ್ ಆಗಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಇಬ್ಬರು ಸೂಪರ್ ಸೂಪರ್ ಇದೆ. ಸೂಪರ್ ನೋಡ್ಬೋದು ಆರಾಮಾಗಿ. ಆಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಫಿಲಮ್ ಅಲ್ಲಿ. ಇಬ್ರು ಹೀರೋಗಳು ಈಕ್ವಲ್ ಆಗಿ ಇದ್ದಾರೆ. ಯಾರ್ದೇನು ಹೆಚ್ಚು ಕಡಿಮೆ ಅಂತ ಅಂದ್ಬಿಟ್ಟಿಲ್ಲ. ಮತ್ತೆ ಒಂದು ನೆಕ್ತಿರುತ್ತೆ ಬಾಲಿವುಡ್ ಟಾಲಿವುಡ್ ಹೀರೋಸ್ನ ಬಾಲಿವುಡ್ ಅಲ್ಲಿ ಚೆನ್ನಾಗಿ ತೋರಿಸಲ್ಲ ಅಂತ ಅಂದ್ಬಿಟ್ಟು ಹೇಳಿ. ಇದರಲ್ಲಿ ಆ ಥರ ಏನು ನಡೆದಿಲ್ಲ. ಬೆಸ್ಟ್ ಇಂಟ್ರೋ ಬಾಲಿವುಡ್ಗೆ NTR ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಟಾಲಿವುಡ್ಗೆ ಹೃತಿಕ್ ರೋಷನ್ ಅಷ್ಟೇ ಒಳ್ಳೆ ಕಂಬ್ಯಾಕ್ ಕೊಟ್ಟಿದ್ದಾರೆ ಅದರಲ್ಲಿ. ಆ್ಯಂಡ್ ಮೈನ್ ಏನಪ್ಪ ಅಂತಂದರೆ ಫಿಲಮ್ ಅಂತೂ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಗೋದಾಗಿದೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದ್ರೆ ಇದು ಪ್ಯೂರ್ ಸ್ಟಾರ್ ಹೀರೋಗಳನ್ನ ಮಲ್ಟಿ ಸ್ಟಾರ್ ಅಂದರೆ ಒಬ್ಬರನ್ನ ಹೆಚ್ಚು ಕಡಿಮೆ ತೋರಿಸ್ಬಿಡ್ತಾರೆ ಬೇರೆ ಫಿಲಮ್ಗಳಲ್ಲಿ. ಇದಾಗಿಲ್ಲ. ಇದರಲ್ಲಿ ಕರೆಕ್ಟಾಗಿ ಅದನ್ನ ಹ್ಯಾಂಡ್ಲ್ ಮಾಡಿದ್ದಾರೆ. ಹೀರೋ ಡೈರೆಕ್ಷನ್ ಬಂದುಬಿಟ್ಟು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಸರ್. ಯಶ್ರಾಜ್ ಫಿಲಮ್ಸ್ ಅವ್ರ ಸ್ಪೈ ನ್ಯೂಸ್ ಬೇಕಿತ್ತು ಅಂತ ಅನ್ಸುತ್ತೆ. ಚೆನ್ನಾಗಿದೆ. ಸಾಕೋದಾಗಿದೆ. ಕಂಟಿನ್ಯೂಟಿ ಆಗಿದೆ ಅನ್ಸುತ್ತೆ. ಕಂಟಿನ್ಯೂಟಿ ಆಗಿದೆ. ಆ್ಯಂಡ್ ನೆಕ್ಸ್ಟು ಪಾರ್ಟ್ ಯಾವುದೋ ಒಂದು ಬರುತ್ತೆ, ಬಟ್ ಅದು ಥಿಯೇಟ್ರಲ್ಲೇ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ. ಸರ್ NTR ಹೈಲೈಟು ಅಂತ ಹೇಳ್ತಾರೆ. ಇಬ್ರು ಈಕ್ವಲೇ ಇದ್ದಾರೆ. ಬಟ್ NTR ಹೈಲೈಟ್. ಯಾಕೆಂದರೆ ಆ್ಯಕ್ಷನ್ ಸೀನ್ಸ್ಗಳು ಜಾಸ್ತಿ NTRಗೆ ಕೊಟ್ಟಿದ್ದಾರೆ. ಬಟ್ ಇಬ್ರು ಈಕ್ವಲ್ ಆಗಿದ್ದಾರೆ ಹೀರೋಗಳು. ಓಕೆ ಸರ್, ಥ್ಯಾಂಕ್ ಯು. ಇಟ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಹೆಂಗಿರ್ಬೇಕು ಅನ್ನೋದು ತೋರಿಸಿದ್ದಾರೆ. ಇಬ್ರು ಫ್ರೆಂಡ್ಸು ಏನ್ ಮಾಡಿದ್ರೆ ಹೆಂಗಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಸೊ ಟೋಟಲಿ ಮಸಾಲ ಎಷ್ಟು ಬೇಕೋ ಅಷ್ಟೆಲ್ಲ ಪ್ಯಾಕೆಡ್ ಆಗಿದೆ. ಮೂವಿ ಮಾತ್ರ ಔಟ್ ಆಫ್ 5 ಐ ವಿಲ್ ಗಿವ್ 4.5. ಇಬ್ಬರದ್ದು ಕಾಂಬಿನೇಷನ್ ಹೇಗಿದೆ ಹೇಳ್ತೀನಲ್ಲ ಬ್ರೋ, ಯಾರ್ದು ಇಲ್ಲಿ ಕಡಿಮೆ ಇಲ್ಲ. ನಾನಾ ನೀನಾ, ನಾನಾ ನೀನಾ, ನಾನಾ ನೀನಾ, ಪ್ರತಿ ಸೀನ್ಸ್ ಅಲ್ಲೂ ನಾನಾ ನೀನಾ, ನಾನಾ ನೀನಾ. ಮಸ್ಟ್ ಅಂಡ್ ಶುಡ್ ವಾಚ್.